ಒಂದು ದಿನ ಶ್ರೀಕೃಷ್ಣನ ಬಳಿ ದುರ್ಯೋಧನನು ಮತ್ತು ಧರ್ಮರಾಜನು ಹೋಗುತ್ತಾರೆ. ಆಗ ದುರ್ಯೋಧನನು ಕೃಷ್ಣನೊಂದಿಗೆ ಮಾತನಾಡುತ್ತಾ ಹೀಗೆ ಹೇಳುತ್ತಾನೆ: ನನಗೆ 100 ಮಂದಿ ಸಹೋದರರಿದ್ದಾರೆ. ಎಲ್ಲರಿಗೂ ನಾನು ಆಧಾರವಾಗಿ ನಿಂತಿದ್ದೇನೆ. ಆದರೆ ಧರ್ಮರಾಜನು ತನ್ನ ತಮ್ಮಂದಿರ ಮೇಲೆ ನಂಬಿಕೆಯಿಂದ ಇರುತ್ತಿದ್ದ. ಧರ್ಮರಾಜನಿಂದ ತಮ್ಮಂದರಿಗೆ ನಷ್ಟವೇ ಜಾಸ್ತಿ ಆಯಿತು, ಲಾಭ ಏನೂ ಆಗಿರಲಿಲ್ಲ. ಜೂಜು ಆಟ ದುಷ್ಟವೆಂದು ನನಗೆ ಗೊತ್ತು. ನಾನು ಆಟವಾಡದೆ ನನ್ನ ಮಾವನನ್ನು ಆಟವಾಡಿಸುತ್ತಿದ್ದೆ. ಆದರೆ ಧರ್ಮರಾಜನು ಸ್ವತಃ ಆಟವಾಡಿ ಕೊನೆಗೆ ತನ್ನ ಹೆಂಡತಿಯನ್ನು ಕೂಡ ಪಣವಾಗಿ ಇಟ್ಟ. ಆದರೂ ಎಲ್ಲರೂ ಧರ್ಮರಾಜನನ್ನು ಒಳ್ಳೆಯವನೂ ಎನ್ನುತ್ತಾರೆ. ಇದೇಕೆ ಈ ಅಸಮಾನತೆ ಎಂದು ಕೇಳುತ್ತಾನೆ. ಅದಕ್ಕೆ ಕೃಷ್ಣನು ಉತ್ತರಿಸುತ್ತಾ, ನಾನು ಉತ್ತರ ಕೊಡುವೆ, ಆದರೆ ಮೊದಲು ನಿಮ್ಮಿಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಡುತ್ತೇನೆ, ನೀವು ಮಾಡುವಿರಾ ಎಂದು ಹೇಳುತ್ತಾನೆ. ಅವರು ಹೌದು ಮಾಡುತ್ತೇವೆ ಎಂದು ಒಪ್ಪುತ್ತಾರೆ. ಆಗ ಕೃಷ್ಣನು ದುರ್ಯೋಧನಿಗೆ ಹೇಳುತ್ತಾನೆ: ದುರ್ಯೋಧನ, ನೀನು ನಿನಗಿಂತ ಒಳ್ಳೆಯವರನ್ನು 5 ಮಂದಿಯನ್ನು ಕರೆಯುತ್ತಾ ಮತ್ತು ಧರ್ಮರಾಜನಿಗೆ ಹೇಳುತ್ತಾನೆ: ನೀನು ನಿನಗಿಂತ ಕೆಟ್ಟವರನ್ನು 5 ಮಂದಿಯನ್ನು ಕರೆದುತ್ತಾ ಎಂದು ಹೇಳುತ್ತಾನೆ. ಸಂಜೆಗೆ ಇಬ್ಬರೂ ಖಾಲಿ ಕೈಗಳಿಂದ ಬರುತ್ತಾರೆ. ಕೃಷ್ಣನು ದುರ್ಯೋಧನನ್ನು ಕೇಳುತ್ತಾನೆ: ಏನಾಯಿತು, ಯಾರನ್ನು ತರಲಿಲ್ಲಬೇಕೆ ಎಂದು. ದುರ್ಯೋಧನ ಉತ್ತರಿಸುತ್ತಾನೆ: ನನಗಿಂತ ಒಳ್ಳೆವೇನು ಯಾರೂ ಕಂಡಿಲ್ಲ. ಪ್ರತಿಯೊಬ್ಬರಲ್ಲಿಯೂ ನನಗಿಂತ ಕೆಟ್ಟ ಗುಣ ಒಂದನ್ನಾದರೂ ಕಂಡೆ. ಆದ್ದರಿಂದ ಯಾರನ್ನೂ ತರಲಿಲ್ಲ ಎಂದು ಹೇಳಿದನು. ಧರ್ಮರಾಜನು ಹೇಳುತ್ತಾನೆ: ನನಗಿಂತ ಕೆಟ್ಟವನು ಯಾರಾದರೂ ಇದ್ದಾರಾ ಎಂಬಂತೆ ಹುಡುಕಿದೆ, ಆದರೆ ನನಗಿಂತ ಕೆಟ್ಟವರು ಯಾರೂ ಕಾಣಲಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಏನಾದರೂ ಒಳ್ಳೆಯ ಗುಣವಿತ್ತು, ಆದ್ದರಿಂದ ಯಾರನ್ನೂ ತರಲಿಲ್ಲ. ಇದನ್ನು ಕೇಳಿದ ಕೃಷ್ಣನು ಹೇಳುತ್ತಾನೆ: ನೋಡಿದೆಯಾ ದುರ್ಯೋಧನ, ನೀನು ಮಾನವನಲ್ಲಿ ಕೆಟ್ಟ ಗುಣವನ್ನು ನೋಡಿದೆ, ಆದ್ದರಿಂದ ನಿನಗೂ ಒಳ್ಳೆಯವನು ಸಿಗಲಿಲ್ಲ. ಆದರೆ ಧರ್ಮರಾಜನು ಪ್ರತಿಯೊಬ್ಬರಲ್ಲಿಯೂ ಒಳ್ಳೆಯದನ್ನು ನೋಡಿದನು, ಅದಕ್ಕಾಗಿಯೇ ಅವರು ಧರ್ಮರಾಜರಾಗಿದ್ದರು. ಜನರು ಅವರನ್ನು ಮೆಚ್ಚುತ್ತಾರೆ. ಇದು ನಿಮ್ಮಿಬ್ಬರ ನಡುವಿನ ಮುಖ್ಯ ವ್ಯತ್ಯಾಸ. ಪ್ರತಿಯೊಬ್ಬ ಮಾನವನಲ್ಲಿಯೂ ಯಾವುದಾದರೂ ಒಳ್ಳೆಯ ಗುಣವಿರುತ್ತದೆ. ಅದನ್ನು ಗುರುತಿಸಿದರೆ ನಮ್ಮೊಳಗಿನ ಕ್ರೋಧ, ಈರ್ಷ್ಯ ಮುಂತಾದ ಭಾವನೆಗಳಿಗೆ ಅವಕಾಶವೇ ಇಲ್ಲ.